ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೀಪಾವಳಿಯ ಅಮಾವಾಸ್ಯೆ ಸೋಮವಾರನೇ ಸ್ಟಾರ್ಟ್ ಆಗ್ತಿದೆ. ಅದು 7:30ಇಂದ. ಹಾಗಾಗಿ 7:30ಇಂದ 8:30 ತನಕ ಒಳ್ಳೆ ಸಮಯ. ಇವತ್ತು ಲಕ್ಷ್ಮೀ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತೇಳಿ ನಾನು ಕೆಲವು ವೀಡಿಯೋಸ್ಗಳನ್ನ ನೋಡಿದ್ದೆ. ಹಾಗಾಗಿ ಪೂಜೆ ಮಾಡೋಣ ಅಂತೇಳಿ ನಾನು ಶುರು ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಈ ಸಮಯದಲ್ಲಿ ನಾವು ಕುಬೇರ ಪೋಟ್ಲೆ ಅಥವಾ ಧನಲಕ್ಷ್ಮಿ ಪೋಟ್ಲೆ ಮಾಡೋಕ್ಕೆ ಒಳ್ಳೆ ಸಮಯ ಅಂತ ಸಹ ನಾನು ಕೇಳ್ಪಟ್ಟೆ. ಹಾಗಾಗಿ ಮನೇಲಿ ಏನೆಲ್ಲ ಐಟಮ್ಸ್ ಅವೈಲಬಲ್ ಇತ್ತು ಅದನ್ನ ಯೂಸ್ ಮಾಡಿಕೊಂಡು ನಾನು ಧನಲಕ್ಷ್ಮಿ ಪೋಟ್ಲೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ 2 ಪಲಾವ್ ಎಲೆ, ಒಂದು ಚಕ್ಕೆ, ಒಂದು 5 ಅಡಿಕೆ, ಬಟ್ಲಡಿಕೆ, 5 ಏಲಕ್ಕಿ, 5 ಲವಂಗ, 5 ಕವಡೆ, 5 ಶ್ರೀಚಕ್ರ, 5 ಗುಲಗಂಜಿ, 5 ಕಮಲದ ಬೀಜಗಳು, 5 ಸಿಲ್ವರ್ ಕಾಯಿನ್ ಆ್ಯಂಡ್ ₹5 5 ಗೋಲ್ಡ್ ಕಾಯಿನ್ ಮತ್ತು ಕುಬೇರ ಯಂತ್ರ. ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದಕ್ಕೆ ಅಕ್ಕಿ ಬೇಕು. ಆ್ಯಂಡ್ ನಿಮ್ಮ ಮನೇಲಿ ಆರತಾಕ್ಷತೆ ಏನಾದರೂ ಇದ್ದರೆ ಅದನ್ನು ತೊಗೊಳ್ಬೋದು. ಆ್ಯಂಡ್ 1 ಪೀಸ್ ಪಚ್ಚ ಕರ್ಪೂರನ ಇಟ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಏನಂದರೆ ನಾವು ಕೆಂಪು ಬಟ್ಟೆನ ಹಾಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಹಾಸ್ಕೊಳ್ಳೋ ಮುಂಚೆ ನಾವು ಹಾಸ್ಕೊಳ್ಳೋಂಥ ನೆಲನ ಕ್ಲೀನ್ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ಒಂದು ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಈ ಬಟ್ಟೆನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ನಾನು ಸ್ವಲ್ಪ ಆರತಾಕ್ಷತೆ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಾನು ಈ ಎಲ್ಲ ಐಟಮ್ಸ್ ಏನೇನೆಲ್ಲ ಹೇಳಿದೆ ಅದನ್ನೆಲ್ಲ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ಅಕ್ಕಿದ್ರಲ್ಲೆಲ್ಲ ಎಷ್ಟು ಕ್ವಾಂಟಿಟಿ ಅಂತಿಲ್ಲ, ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಅಕ್ಕಿಯನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಈ ಕವಡೆ ಮತ್ತು ಕಮಲದ ಬೀಜಗಳು ಮತ್ತು ಲಕ್ಷ್ಮಿಗೆ ಇಷ್ಟವಾದಂಥ ಐಟಮ್ಸು ಇದೆಲ್ಲ ಒಂದು 5 ಇಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಒಂದು 5 ಇಟ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಸ್ ಎ ಸೆಡ್ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಮಾಡ್ಬೋದು. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅವರವರ ಶಕ್ತಿಗೆ ಅನುಸಾರವಾಗಿ. ಕೆಲವರು ಅಷ್ಟಿಂದ ಕೊಂಬಿಟ್ಕೊಳ್ತಾರೆ, ಕೆಲವರು ಬೇರೆ ಬೇರೆ ಐಟಮ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಸೊ ನಮ್ಮ ಮನೇಲಿ ಏನೇನಿತ್ತು ಅದನ್ನು ಯೂಸ್ ಮಾಡಿಕೊಂಡು ನಾನು ಈ ಪೋಟ್ಲೆ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಅರ್ಶಿನ ಕುಂಕುಮನೆಲ್ಲ ಹಾಕ್ಕೊಂಡು ಹೂವು ಇಟ್ಕೊಂಡು ದೇವರಿಗೆ ಪೂಜೆ ಮಾಡ್ಕೊಳ್ಳೋ ಥರನೇ ಇದನ್ನು ಪೂಜೆ ಮಾಡ್ಕೊಳ್ಬೇಕಾಗತ್ತೆ. ನಾನು ದೇವರಿಗೆ ತುಪ್ಪದ ಆರತಿ ಬೆಳಗಿದ್ದೆ. ಸೊ ಹಾಗಾಗಿ ದೇವರಿಗೂ ಬೆಳಗಿ ಇದಕ್ಕೂ ತುಪ್ಪದ ಆರತಿನ ಬೆಳಗಿದ್ದೆ. ಊದಿನ ಕಡ್ಡಿ ಹಚ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇದನ್ನು ಅಮಾವಾಸ್ಯೆ ರಾತ್ರಿ ಫುಲ್ ನಾವು ದೇವ್ರ ಹತ್ರನೇ ಇಡಬೇಕಾಗತ್ತೆ. ನೆಕ್ಸ್ಟ್ ಡೇ ಅಂದರೆ ಅಮಾವಾಸ್ಯೆ ಮುಗ್ದಾದ್ಮೇಲೆ ಇದನ್ನು ತೆಗೆದು ನಿಮ್ಮ ಲಾಕರಲ್ಲಿ ಇಡಬೇಕಾಗತ್ತೆ. ಆ್ಯಂಡ್ ಇದನ್ನು ಈ ವರ್ಷ ಇಟ್ಟಿದ್ದು ಮುಂದಿನ ವರ್ಷದ ತನಕ ಬಿಚ್ಚೋ ಆಗಿಲ್ಲ, ನೋಡೋ ಆಗಿಲ್ಲ, ಅಂದರೆ ಓಪನ್ ಮಾಡಿ ನೋಡೋ ಆಗಿಲ್ಲ. ಆ ಗಂಟೆನ ನಿಮ್ಮ ಲಾಕರಲ್ಲಿ ಸೇಫಾಗಿ ಇಟ್ಬಿಡಿ. ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಂಡ್ ಫಸ್ಟ್ ಟೈಮ್ ಪೋಟ್ಲೆ ಕಟ್ತಾ ಇರೋದು. ಹಾಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಥ್ಯಾಂಕ್ ಯು ಆಲ್.